ನಮ್ಮ ಸುತ್ತಮುತ್ತಲಿನ ಗಿಡಮರಗಳ ಗುಟ್ಟುಗಳನ್ನು ಬಿಡಿಸಿ ಹೇಳುವ ಈ ಒಂದು ಸುಂದರವಾದ ಮಾಹಿತಿಯ ಪಯಣಕ್ಕೆ ಸ್ವಾಗತ. ಇಂದು ನಾವು ಸಸ್ಯಗಳ ಲೋಕದ ಬಗ್ಗೆ ಆಳವಾದ ವಿಶ್ಲೇಷಣೆ ಮಾಡೋಣ. ಖಂಡಿತ. ಅಂದ್ರೆ ಇಂದು ನಾವು ಬೇರೆ ಬೇರೆ ಗಾತ್ರದ ಸಸ್ಯಗಳ ಬಗ್ಗೆ ಕಲಿಯಲಿದ್ದೇವೆ. ಮುಖ್ಯವಾಗಿ ಸಸ್ಯಗಳ ಬಾಡಿ ಮತ್ತು ಅವುಗಳ ಪ್ಲಾಂಟ್ ಗ್ರೋತ್ ಹ್ಯಾಬಿಟ್ ನೋಡಿ ಅವುಗಳನ್ನು ಹೇಗೆ ಗುರುತಿಸುವುದು ಅಂತ ತಿಳ್ಕೊಳ್ಳೋಣ. ಓಹೋ, ಇದು ತುಂಬಾ ಮಜವಾಗಿರುತ್ತೆ ಅನ್ಸುತ್ತೆ. ಮೊದಲಿಗೆ ನಾವು ಈ ದೊಡ್ಡ ದೊಡ್ಡ ಟ್ರೀಸ್ ಬಗ್ಗೆ ಮಾತಾಡೋಣ ಅಲ್ವಾ? ಇವು ನಮ್ಮ ಮನೆಯಲ್ಲಿರೋ ಎತ್ತರವಾದ ಅಜ್ಜನ ಹಾಗೆ ಇರ್ತವೆ. ಹೌದು, ಎತ್ತರದ ಅಜ್ಜನ ಹಾಗೇನೆ. ಈ ಟ್ರೀಸ್ ದೈತ್ಯವಾದವು. ಇವುಗಳಿಗೆ ದಪ್ಪವಾದ ಮರದ ಟ್ರಂಕ್ ಇರುತ್ತೆ, ಮತ್ತೆ ಆಕಾಶದ ಕಡೆ ಚಾಚಿರುವ ಬ್ರಾಂಚಸ್ ಇರುತ್ತವೆ. ಮತ್ತು ಮಣ್ಣಿನೊಳಗೆ ಭದ್ರವಾದ ರೂಟ್ಸ್ ಕೂಡ ಇರುತ್ತಲ್ವಾ? ಆ ಟ್ರಂಕ್ ಮೇಲೆ ಒಂಥರ ಸ್ಕಿನ್ ತರಹ ಬಾರ್ಕ್ ಇರುತ್ತೆ. ಇದು ರಫ್ ಆಗಿರ್ಬೋದು ಅಥವಾ ಸ್ಮೂತ್ ಆಗಿರ್ಬೋದು. ನಿಖರವಾಗಿ ಹೇಳಿದ್ರಿ. ಇನ್ನು ಶ್ರಬ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಇವು ಮಧ್ಯಮ ಗಾತ್ರದವು. ಇವುಗಳಿಗೆ ಒಂದೇ ಟ್ರಂಕ್ ಇರೋದಿಲ್ಲ. ಓ, ಅಂದ್ರೆ ಅವು ಪೊದೆಯಂತೆ ಗುಂಡಾಗಿ ಬೆಳಿತವೆ ಅಲ್ವಾ? ಹೌದು. ಇನ್ನು ಹರ್ಬ್ಸ್ ಬಗ್ಗೆ ನೋಡಿದ್ರೆ ಅವು ತುಂಬಾ ಚಿಕ್ಕವು, ನಮ್ಮನೆಯ ಪುಟ್ಟ ಪಾಪು ಇದ್ದ ಹಾಗೆ. ಅವುಗಳಿಗೆ ಮೆತ್ತನೆಯ ಹಸಿರು ಕಾಂಡ ಇರುತ್ತೆ. ವಾವ್! ಗ್ರಾಸಸ್ ಕೂಡ ಒಂದು ರೀತಿಯ ಹರ್ಬ್ ಗೊತ್ತಾ? ಇವುಗಳಿಗೆ ಥಿನ್, ಫ್ಲಾಟ್ ಲೀವ್ಸ್ ಮತ್ತು ಹಾಲೋ ಸ್ಟೆಮ್ಸ್ ಇರುತ್ತೆ. ಹೌದಾ? ಆದ್ರೆ ನನಗೊಂದು ಡೌಟ್ ಇದೆ. ಕೇಳಿ. ಈ ಚಿಕ್ಕ ಹರ್ಬ್ಸ್ ಮೆತ್ತಗಿದ್ರು ಜೋರಾದ ಗಾಳಿ ಬಂದಾಗ ಅವು ಹೇಗ್ ಬದ್ಕುಳಿತವೆ? ಮುರಿದು ಬೀಳಲ್ವಾ? ಅದೇ ಪ್ರಕೃತಿಯ ಮ್ಯಾಜಿಕ್. ಅವು ಗಾಳಿಗೆ ಮರಗಳ ತರಹ ಎದುರಾಗಿ ನಿಲ್ಲಲ್ಲ. ಬದಲಾಗಿ ಗಾಳಿ ಬಂದಾಗ ಬಾಗ್ತವೆ. ಇದರಿಂದ ಅವುಗಳಿಗೆ ಏಟಾಗಲ್ಲ. ಓಹೋ, ಬಾಗೋದ್ರಿಂದನೇ ಅವು ಸೇಫ್ ಆಗಿರುತ್ತೆ. ಇನ್ನು ಬಲವಾದ ಟ್ರಂಕ್ ಇಂದ ಗಟ್ಟಿ ಕಾಂಡ ಇಲ್ಲದ ಸಸ್ಯಗಳ ಕಡೆಗೆ ಬರೋಣ. ಅಂದ್ರೆ ವೀಕ್ ಸ್ಟೆಮ್ ಪ್ಲಾಂಟ್ಸ್ ಬಗ್ಗೆ. ಖಂಡಿತ. ಕೆಲವು ಸಸ್ಯಗಳಿಗೆ ನೆಟ್ಟಿಗೆ ನಿಲ್ಲಲು ಶಕ್ತಿ ಇರೋದಿಲ್ಲ. ಅಂದ್ರೆ ಅವುಗಳಿಗೆ ಫ್ಲೆಕ್ಸಿಬಲ್ ಸ್ಟೆಮ್ ಇರ್ತದೆ. ಓ, ಹಾಗಾಗಿ ಸೂರ್ಯನ ಬೆಳಕಿಗಾಗಿ ಕ್ಲೈಂಬರ್ ಬೇರೆ ಮರ ಅಥವಾ ಗೋಡೆಯ ಆಸರೆ ಪಡೆದು ಮೇಲೆ ಬೆಳೆಯೋತಲ್ವಾ? ಹೌದು, ಬುದ್ಧಿವಂತಿಕೆಯಿಂದ ಗೋಡೆಯ ಸಪೋರ್ಟ್ ಪಡೆಯುತ್ತೆ. ಆದ್ರೆ ಕ್ರೀಪರ್ ಕಥೆನೇ ಬೇರೆ. ಕ್ರೀಪರ್ ಸ್ವಲ್ಪ ಸೋಮಾರಿ ಅನ್ಸುತ್ತೆ. ಉದ್ದನ ಹಸಿರು ಹಾವಿನ ಹಾಗೆ ನೆಲದ ಮೇಲೆಯೇ ಹರಡಿಕೊಂಡು ಬೆಳೆಯುತ್ತೆ. ನಿಜ, ನೆಲವನ್ನೇ ಬಿಗಿಯಾಗಿ ಅಪ್ಪಿಕೊಳ್ಳುತ್ತದೆ. ಸರಿ, ಮರ ದೈತ್ಯವಾಗಿರ್ಲಿ ಅಥವಾ ಹರ್ಬ್ ಚಿಕ್ಕದಿರ್ಲಿ, ಎಲ್ಲದಕ್ಕೂ ಒಂದೇ ರೀತಿಯ ಪ್ಲಾಂಟ್ ಸ್ಟ್ರಕ್ಚರ್ ಇರುತ್ತೆ ಗೊತ್ತಾ? ಓಹೋ, ಎಲ್ಲಾ ಸಸ್ಯಗಳಿಗೂ ಒಂದೇ ಪ್ಲಾಂಟ್ ಸ್ಟ್ರಕ್ಚರ್ ಇರುತ್ತಾ? ಅಂದ್ರೆ ರೂಟ್ ನೀರು ಕುಡಿಯುತ್ತೆ, ಮತ್ತು ಸ್ಟೆಮ್ ಒಂದು ಎಲಿವೇಟರ್ ತರಹ ಆ ನೀರನ್ನು ಮೇಲಕ್ಕೆ ಒಯ್ಯುತ್ತದೆ. ವಾಹ್, ನಮ್ಮ ಬಿಲ್ಡಿಂಗ್ನ ಎಲಿವೇಟರ್ ತರಾನೇ ಸ್ಟೆಮ್ ಕೆಲಸ ಮಾಡುತ್ತೆ. ಹಾಗಾದ್ರೆ ಲೀಫ್ ಅನ್ನ ಸಸ್ಯದ ಕಿಚನ್ ಅಂತ ಕರಿಬೋದಾ? ಖಂಡಿತ ಕರೀಬೋದು. ಲೀಫಲ್ಲಿಯೇ ಆಹಾರ ತಯಾರಾಗೋದು. ಇನ್ನು ಫ್ಲವರ್ ಸಸ್ಯದ ಅತ್ಯಂತ ಸುಂದರವಾದ ಭಾಗ. ಮತ್ತೆ ಫ್ರೂಟ್, ನಮ್ಗೆಲ್ಲ ಇಷ್ಟವಾದ ರುಚಿಯಾದ ಭಾಗ. ಫ್ರೂಟ್ ಒಳಗಡೆ ಸೀಡ್ ಇರುತ್ತೆ. ಹೌದು. ಅದೇ ಮುಂದೊಂದು ದಿನ ಬೆಳೆಯಲು ಕಾಯ್ತಿರುವ ಬೇಬಿ ಪ್ಲಾಂಟ್ ಅಲ್ವಾ? ನಿಖರವಾಗಿ. ಇನ್ನು ಲೀಫ್ ಡೈವರ್ಸಿಟಿ ಬಗ್ಗೆ ಗಮನಿಸಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಎಲ್ಲ ಎಲೆಗಳು ಒಂದೇ ತರ ಇರಲ್ಲ. ಹೌದು, ಲೀಫ್ ಕಲರ್ ಹಸಿರು, ನೇರಳೆ ಅಥವಾ ಹಳದಿ ಚುಕ್ಕೆಗಳನ್ನು ಹೊಂದಿರಬಹುದು. ಮತ್ತೆ ಲೀಫ್ ಶೇಪ್ ದುಂಡಿಗೆ, ಹಾರ್ಟ್ ಶೇಪ್ ಅಥವಾ ಸೂಜಿಯಂತೆ ಕೂಡ ಇರಬಹುದು. ಜೊತೆಗೆ ಲೀಫ್ ಟೆಕ್ಸ್ಚರ್ ಕೂಡ ಬೇರೆ ಬೇರೆ ಇರುತ್ತೆ. ಕೆಲವು ಕಂಬಳಿಯಂತೆ ಮೃದುವಾಗಿದ್ರೆ ಇನ್ನು ಕೆಲವು ಹೊಳೆಯುವಂತೆ ಇರುತ್ತವೆ. ನನ್ಗಂತೂ ಪುದೀನಾ ಅಥವಾ ನಿಂಬೆ ಎಲೆಗಳನ್ನು ಉಜ್ಜಿದ್ರೆ ಬರುವ ಅದ್ಭುತವಾದ ಲೀಫ್ ಸ್ಮೆಲ್ ತುಂಬಾ ಇಷ್ಟ. ಹೌದು, ಪ್ರತಿಯೊಂದು ಸಸ್ಯಕ್ಕೂ ತನ್ನದೇ ಆದ ವಿಶಿಷ್ಟವಾದ ವಾಸನೆ ಇರುತ್ತೆ. ಖಂಡಿತ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಸಣ್ಣ ಗ್ರಾಸ್ನಿಂದ ಹಿಡಿದು ದೊಡ್ಡ ಟ್ರೀವರೆಗೂ ಪ್ರತಿಯೊಂದು ಸಸ್ಯವೂ ತನ್ನದೇ ಆದ ವಿಶೇಷ ಪ್ಲಾಂಟ್ ಸ್ಟ್ರಕ್ಚರ್ ಮತ್ತು ಲೀಫ್ ಡೈವರ್ಸಿಟಿ ಹೊಂದಿದೆ. ಹೌದು, ಇದು ಪ್ರಕೃತಿಯ ಅತ್ಯದ್ಭುತವಾದ ವಿನ್ಯಾಸ. ನಿಜ. ಅದೇ ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆ ಕಾಡ್ತಾ ಇದೆ. ಲೀಫ್ ಎಂಬ ಈ ಕಿಚನ್ನಲ್ಲಿ ಸಸ್ಯಗಳು ತಮಗೆ ಬೇಕಾದ ಅಡುಗೆಯನ್ನು ಹೇಗೆ ಮಾಡ್ಕೊಳ್ತವೆ? ಸೂರ್ಯನ ಬೆಳಕು ಈ ಅಡುಗೆಗೆ ಹೇಗೆ ಸಹಾಯ ಮಾಡುತ್ತೆ? ಇದರ ಬಗ್ಗೆ ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಇನ್ನಷ್ಟು ಅನ್ವೇಷಣೆ ಮಾಡೋಣ.